ಹಲೋ ಮ್ಯಾಮ್. ಸಾರಿ ಟು ಡಿಸ್ಟರ್ಬ್ ಯು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಓಹ್ ರಿಯಲಿ? ವರ್ತನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ವೈಸ್ ಪ್ರೆಸಿಡೆಂಟ್ ಪಿಲ್ಲರ್ ಮಿಸ್ ಮೀರಾ ಹೆಗ್ಡೆ ಈ ಕಾಮನ್ ಗರ್ಲ್ ಮಾನ್ಸಿ ಜೊತೆ ಮಾತಾಡ್ಬೇಕಾ? ನಿಜವಾಗ್ಲೂನಾ? ಆ್ಯಕ್ಚುಲಿ ಮ್ಯಾಮ್, ಈ ವಿಷಯದಲ್ಲಿ ನೀವು ಮಾತ್ರ ನನಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಐ ನೋ ಯು ವಿಲ್ ಬಿ ವೆರಿ ಬ್ಯುಸಿ, ಬಟ್ ಐ ನೀಡ್ ಯೋರ್ ಹೆಲ್ಪ್. ಟೆಲ್ ಮಿ ಮೀರಾ. ಮ್ಯಾಮ್, ನಿಮಗೆ ನೀಲ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಗೊತ್ತಿದ್ದಾರಾ? ಆ್ಯಕ್ಚುಲಿ ಅವ್ನಿಗೊಂದು ಒಳ್ಳೆ ಮ್ಯಾರೇಜ್ ಪ್ರಪೋಸಲ್ ಇದೆ. ಹುಡುಗಿ ಅಪ್ಪ ನನ್ನ ಹತ್ರ ಬಂದು ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಗೊತ್ತಿರ್ಬೋದೇನೋ ಅಂತ ವಿಚಾರಿಸ್ತಾ ಇದ್ದೀನಿ. ಗೊತ್ತಾ ಮ್ಯಾಮ್? ಓ, ಪಾರ್ಟ್ ಟೈಮ್ ಜಾಬಾ? ಓಕೆ ಫೈನ್. ನನ್ನ ಕಾಲೇಜ್ ಗ್ರೂಪ್ನಲ್ಲಿ ಯಾರಿಗಾದ್ರೂ ಗೊತ್ತಿರ್ಬೋದು, ಒಂದು ಮೆಸೇಜ್ ಹಾಕ್ತೀನಿ. ಐ ವಿಲ್ ರಿವರ್ಟ್ ಬ್ಯಾಕ್. Oh my God, that's so kind of you. Thank you so much. Stupid. ಇಷ್ಟೊತ್ತಲ್ಲಿ ಯಾರ ಹತ್ರ ಮಾತಾಡ್ತಿದ್ದಾಳೆ? ಆರಾಧನಾನಾ? ಅವಳು ನೀಲ್ ಸೆಕೆಂಡ್ ಕಸಿನಾ? ಓಹ್ ಓಕೆ ಓಕೆ. ಕ್ಯಾನ್ ಜಸ್ಟ್ ಫಾರ್ವರ್ಡ್ ಹರ್ ನಂಬರ್? ಓ ಯಾ, ಥ್ಯಾಂಕ್ ಯು. ಮಾನ್ಸಿ, ನಿನ್ಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರಾ? ಓಹ್, ನಾರ್ಮಲ್ ಅಕೌಂಟಿಂದ ಓವರ್ಫ್ಲೋ ಆಗಿ ಪೇಜ್ಗೆ ಕನ್ವರ್ಟ್ ಆಗುವಷ್ಟು ಫ್ರೆಂಡ್ಸ್ ಇದ್ದಾರೆ ಮೊಮಿನ್ಲಾ. ಹಾಗಂದ್ರೆ ಓಕೆ, ಚೆಕ್ ಇಟ್. ಹಳೆ ಜನ್ರೇಷನ್ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ಅಲ್ಲ, ನಿನ್ನ ಅಷ್ಟೊಂದು ಜನ ಫ್ರೆಂಡ್ಸಲ್ಲಿ ನಮ್ಮ ಆರ್ಯನ್ಗೂ ಸೂಟ್ ಆಗೋ ಹಾಗೆ ಯಾರಾದರೂ ಇದ್ದಾರಾ ಅಂತ ನೋಡಬಾರ್ದಾ? ಮೊಮಿನ್ಲೋ, ನನ್ನನ್ನೇನು ಬ್ರೋಕರ್ ಅಂದ್ಕೊಂಡಿದ್ದೀರಾ? ಏನೋ ಮೀರಾ ಹೆಗ್ಡೆ ಡೀಟೇಲ್ಸ್ ಕೇಳಿದ್ಲು ಅಂತ ಕೊಟ್ಟೆ ಅಷ್ಟೆ. ಈ ಮ್ಯಾಚ್ ಮೇಕಿಂಗ್ ಎಲ್ಲ ನನಗಾಗಲ್ಲಪ್ಪ. ಮೀರಾ ಕೇಳಿದ್ಲ? ಯಾರ ಬಗ್ಗೆ? ನೀಲ್, ಅದೇ ಅವತ್ತು ಬಂದಿದ್ನಲ್ಲ. ಓ, ಆ ಹುಡುಗ. ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಮದುವೆ ಆಗ್ತಿದೆ, ಆದರೆ ನಮ್ಮ ಆರ್ಯ ಮನಸ್ಸೇ ಮಾಡ್ತಾ ಇಲ್ಲ. ಹುಡುಗಿ ಯಾರು? ಅದನ್ನೆಲ್ಲ ನಾನು ಯಾಕೆ ಹೇಳಲಿ ಮೊಮಿನ್ಲೋ? ಆರಾಧನಾ ಅಂತ ಹೇಳ್ತಿದ್ಯಲ್ಲ, ಆ ಹುಡುಗಿ ನೋಡಕ್ಕೆ ಹೇಗಿದ್ದಾಳೆ? ಆ ಕಡೆ ಒಂದು ಈ ಕಡೆ ಒಂದು ಮಗುನ ಎತ್ಕೊಂಡಿದ್ದಾಳೆ. ಮದುವೆ ಆಗಿದೆಯಾ? 2 ಮಕ್ಕಳು, ಟ್ವಿನ್ಸ್. ನನ್ನ ಗ್ರೂಪ್ನಲ್ಲಿರೋರೆಲ್ಲ ನನ್ನ ವಯಸ್ಸಿನವರೇ ಮೊಮಿನ್ಲಾ. ಬ್ರೋ ಇನ್ ಲಾಗ್ ಸೆಟ್ ಆಗೋ ಥರ ಹುಡುಗಿ ನನಗೆ ಪರಿಚಯ ಇಲ್ಲ. ಗೋಪಿ, ಅಕ್ಕ, ವಾಟರ್ಮೆಲನ್ ಶುಗರ್ಲೆಸ್. ಝಂಡೆ, ನೀನು ನಮ್ಮ ಜೊತೆಲೇ ಬಂದ್ಬಿಡು. ನೀವು ಹೊರಡಿ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ಓಕೆ. ಸರ್, ನಿಮಗ್ ನೆಗಡಿ ಕೆಮ್ಮು ಬಂದಿದ್ದು ಒಂದ್ ರೀತಿಲಿ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ. ನೆಗಡಿ ಕೆಮ್ಗೂ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು ಅಲ್ವಾ ಸರ್? ಬಟರ್ಫ್ಲೈ ಎಫೆಕ್ಟ್. ಬಟರ್ಫ್ಲೈ ಎಫೆಕ್ಟಾ? ಹಾಗಂದ್ರೆ ಸರ್? ಅಂದರೆ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಚಿಟ್ಟೆ ರೆಕ್ಕೆ ಬಡಿದ್ರೆ ಇನ್ಯಾವುದೋ ಮೂಲೆಯಲ್ಲಿ ಭೂಕಂಪ ಆಗುತ್ತೆ. ಅದೇಗ್ ಸರ್? ವಿಜ್ಞಾನದ ಪ್ರಕಾರ ಅದು ಸಾಧ್ಯ. ನಾವು ಇಷ್ಟಪಡೋರ್ನ ಹೇಗಾದರೂ ಮಾಡಿ ಸೇರಬೇಕು ಅಂತ ಆಸೆ ಪಟ್ಟರೆ ಇಡೀ ಪ್ರಪಂಚನೇ ಅದಕ್ಕೆ ಸಾಥ್ ಕೊಡುತ್ತಂತೆ. ನಿಜ ಸರ್.
ನಾ ನಿಮ್ಮನ್ನ ಹೇಗಾದ್ರೂ ಮಾಡಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ನೋಡಿ ಈಗ ನಿಮ್ ಪಕ್ಕದಲ್ಲೇ ಕೂತಿದ್ದೀನಿ. ಬಟರ್ಫ್ಲೈ ಎಫೆಕ್ಟ್ ಇಸ್ ವರ್ಕಿಂಗ್ ಸರ್. ಆದರೂ ಪರೀಕ್ಷೆ ಸಮಯದಲ್ಲಿ ನೀನು ಯಾಕೆ ಬರೋಕೆ ಹೋದೆ? ಸರ್ ನೀವು ಮತ್ತೆ ಶುರು ಮಾಡ್ಕೊಂಡ್ರಾ? ನೋಡಿ ಆಚೆ ಎಷ್ಟು ತಣ್ಣು ಗಾಳಿ ಬರ್ತಿದೆ. ನೈಟ್ ಹೊತ್ತು ಮಾತ್ರನೇ ಕಮ್ಮಿ ಪೊಲ್ಯೂಷನ್ ಅಲ್ಲಿ ಒಳ್ಳೆ ಗಾಳಿ ಬರೋದು. ಮಾತು ಮರೆಸೋದನ್ನ ನಿನ್ನಿಂದ ಕಲಿಬೇಕು. ಆದರೂ ಅನು, ನೀನು ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಂತೋಷನ ಹುಡುಕ್ತೀಯಲ್ಲ, ಅದು ನನಗೆ ಬಹಳ ಇಷ್ಟ. ಥ್ಯಾಂಕ್ ಯು. ನೀನು ಬಂದು ನನಗೆ ಚಹಾ ಮಾಡಿಕೊಟ್ಟಿದ್ದಕ್ಕೆ. ವೆಲ್ಕಮ್ ಸರ್. ಸರ್ ಒಳಗ್ ಬನ್ನಿ ಸರ್. ಅಮ್ಮನ ಕೈಯಲ್ಲಿ ಇನ್ನೊಂದ್ ಕಪ್ ಟೀ ಕುಡಿಯುವ್ರಂತೆ. ಆಗ ಇರೋ ನೆಗಡಿ ಕೆಮ್ಮು ಹೊರಟೋಗ್ಬಿಡತ್ತೆ. ಐ ಆಮ್ ಫೈನ್. ಇನ್ನೊಂದ್ಸಲ ಬರ್ತೀನಿ. ನೀನು ಚೆನ್ನಾಗಿ ಓದ್ಕೊ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಅಪ್ಪ ನೋ, ಬಾ ಕೂತ್ಕೋ. ಅಪ್ಪ ಏನಾಯ್ತಪ್ಪ? ಯಾಕೆ ಹೀಗೆ ಕೂತಿದ್ದೀರಾ? ಮತ್ತೆ ಅಂಗಡಿಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಪ್ಪ? ಏನಿಲ್ಲಮ್ಮ. ಆಫೀಸ್ಗೆ ಹೋಗಿದ್ಯಾ? ಹೌದು ಅಪ್ಪ. ಆರ್ಯ ಸರ್ಗೆ ತುಂಬ ಹುಷಾರಿರಲಿಲ್ಲ. ಶುಂಠಿ ಟೀ ಮಾಡ್ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆರ್ಯ ಸರಿ ಡ್ರಾಪ್ ಕೊಟ್ರಾ? ಹೌದು ಅಪ್ಪ. ನಾನು ಹೋಗ್ಬಾರ್ದು ಅಂತಾನೆ ಅನ್ಕೊಂಡೆ.